ಒಂದು ಇಂಟ್ರೆಸ್ಟಿಂಗ್ ಸರ್ವೆ ಸಂಖ್ಯೆಗೆ ಹೊರಗೆ ಬಂತಿವತ್ತು. ರಾಹುಲ್ ಗಾಂಧಿಯವರು ಓಟ್ ಚೋರಿ ಅಭಿಯಾನ ನಡೆಸ್ತಾ ಇದ್ದಾರೆ. ಆ ಅಭಿಯಾನ ಮೊನ್ನೆ ಪ್ರತಿಭಟನೆ ಎಲ್ಲ ಆಗಿದೆ, ಪೀಕಲ್ಲಿದೆ ಒಂಥರ ಅಭಿಯಾನ. ಅದರ ಮಧ್ಯದಲ್ಲಿ ಒಂದು ಸಂಖ್ಯೆ ಹೊರಗೆ ಬಂದಿದೆ. ಚುನಾವಣೆಗಳು ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ನಡೀತಾ ಇದ್ದಾವ, EVM ಮೇಲೆ ನಿಮಗೆ ನಂಬಿಕೆ ಇದೆಯಾ ಅಂತ ಜನರನ್ನು ಕೇಳಿ ಎಷ್ಟು % ಜನ ಏನು ಹೇಳ್ತಾರೆ ಅಂತ ತಿಳಿದುಕೊಳ್ಳುವಂಥ ಸರ್ವೆ ಇದು. ಈ ಸರ್ವೆಯಲ್ಲಿ ಕರ್ನಾಟಕದ ಜನ ಭಾರೀ ಪರ್ಸೆಂಟೇಜ್ನಲ್ಲಿ, ಸಂಖ್ಯೆಯಲ್ಲಿ ಅನ್ನೋದಿಲ್ಲ ನಾನು, ಪರ್ಸೆಂಟೇಜ್ನಲ್ಲಿ ಭಾರೀ ಪರ್ಸೆಂಟೇಜ್ನಲ್ಲಿ EVM ಪರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತು ಚುನಾವಣೆ ನ್ಯಾಯಸಮ್ಮತವಾಗಿ ನಡೀತಾ ಇದ್ದಾವೆ ಅಂತ ಹೇಳಿದ್ದಾರೆ. ಭಾರೀ ಪರ್ಸೆಂಟೇಜ್ ಅಂದೆ, ಭಾರೀ ಸಂಖ್ಯೆ ಅಂತ ಯಾಕೆ ಹೇಳಲಿಲ್ಲ? ಯಾಕೆ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಿಂದ 50 ಜನನ ಮಾತಾಡಿಸಿದ್ದಾರೆ. 50 ಜನ ಒಂದು ವಿಧಾನಸಭಾ ಕ್ಷೇತ್ರದಿಂದ. ಹಾಗೆ ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಮೈಸೂರು ಎಲ್ಲ ಸೇರಿ 34 ಜಿಲ್ಲೆಗಳು, 102 ವಿಧಾನಸಭಾ ಕ್ಷೇತ್ರಗಳು. 34 ಜಿಲ್ಲೆಗಳ 102 ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲ್ ಮಾತಾಡಿಸಿರೋದು ಎಷ್ಟು ಜನರನ್ನು? 5100 ಜನರನ್ನು. ಅಷ್ಟು ಜನರನ್ನು ಮಾತಾಡಿಸಿದ್ದಾರೆ. ಈ ರಿಪೋರ್ಟ್ ಇದೆಯಲ್ಲ, ಸರ್ವೆ ರಿಪೋರ್ಟು BJP ವರ್ಸಸ್ ಕಾಂಗ್ರೆಸ್ ಆಗಿದೆ. ಇಬ್ಬರು ಕಡೆಯವರು ಏನು ಹೇಳ್ತಾರೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸರ್ವೆ ಮಾಡಿಸಿದ್ಯಾರು ಸರ್ವೆ? ಚುನಾವಣಾ ಆಯೋಗ ಹೇಳ್ತಂತೆ. ಯಾರಿಗೆ? ಕರ್ನಾಟಕ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆ ಪ್ರಾಧಿಕಾರಕ್ಕೆ ಹೇಳ್ತು ಇಂಥದ್ದೊಂದು ಸರ್ವೆ ಮಾಡಿಸ್ಕೊಡಿ ಅಂತ. ಕರ್ನಾಟಕ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆ ಪ್ರಾಧಿಕಾರಕ್ಕೆ ಹೇಳ್ತು. ಈ ಪ್ರಾಧಿಕಾರ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಸುಧಾಕರ್ ಅವರು MLA ಸುಧಾಕರ್ ಅವರು ಮಿನಿಸ್ಟರ್ ಆಗಿದ್ದಾರಲ್ಲ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು. ಅದರ ಅರ್ಥ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ಸಂಸ್ಥೆ. ಕರ್ನಾಟಕ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆ ಪ್ರಾಧಿಕಾರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ಸಂಸ್ಥೆ. ಅಂದರೆ ರಾಜ್ಯ ಸರ್ಕಾರನೇ ರಿಪೋರ್ಟ್ ಕೊಟ್ಟಂಗೆ ಆಯ್ತಲ್ಲ ಅನ್ಬೇಡಿ. ಇವ್ರು ಸರ್ವೆ ತಾವಾಗಲೇ ಮಾಡೋದಿಲ್ಲ, ಇವರು ಇನ್ಯಾರಿಗೋ ಕರೆದು ಅದರದ್ದು ಕಾಂಟ್ರಾಕ್ಟ್ ಕೊಡ್ತಾರೆ. ಇವರು ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟರು? ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಅಡ್ವೊಕಸಿ ಮೂವ್ಮೆಂಟ್ ಅನ್ನುವ ಒಂದು NGO ಕಾಂಟ್ರಾಕ್ಟ್ ಕೊಟ್ಟರು. ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಅಡ್ವೊಕಸಿ ಮೂವ್ಮೆಂಟ್, ಗ್ರಾಮ್ ಅಂತ ಆಗುತ್ತೆ ಅದರದ್ದು, ಅದಕ್ಕೆ ಕೊಟ್ಟರು. ಗ್ರಾಮ್ ಮೂಲಕ ಈ ಪ್ರಾಧಿಕಾರದವರು ಸರ್ವೆ ಮಾಡಿಸಿದ್ರು. ಸರ್ವೆ ಮಾಡಿಸೋದಕ್ಕೆ ಹೇಳಿದ್ದು ಎಲೆಕ್ಷನ್ ಕಮಿಷನ್. ಈ ಗ್ರಾಮ್ ಯಾರ್ದು? NGO ಅಲ್ಲ, NGO ಯಾರೊಬ್ಬರು ನಡೆಸ್ತಿರ್ಬೇಕು. ಅದು ಯಾರ್ದು? ಅವರ ಹೆಸರು ಬಾಲಸುಬ್ರಹ್ಮಣ್ಯನ್ ಅಂತ. ಅವರು ಪ್ರಧಾನಮಂತ್ರಿಗಳ ಆಫೀಸ್ನಲ್ಲಿ ಕೆಲಸ ಮಾಡ್ತಾರಂತೆ. ಪ್ರಧಾನಮಂತ್ರಿಗಳನ್ನು ಹೊಗಳಿ ಒಂದು ಪುಸ್ತಕ ಬರೆದಿದ್ದಾರೆ ಇವರು, ಬಾಲಸುಬ್ರಹ್ಮಣ್ಯನ್. ಇವರು ನಡೆಸುವ NGO ಒಂದರಿಂದ ಸರ್ವೆ ಮಾಡಿಸಿದ್ರೆ BJPಯ ಪರವಾಗೇ ಬರುತ್ತಲ್ಲ ರಿಪೋರ್ಟ್ ಅಂತ ಕಾಂಗ್ರೆಸ್ನವ್ರು ಹೇಳೋದು. ಅರೆ, ಅವರು NGOದವ್ರಿ ಮಾಡಿಸಿದ್ದು ನಿಮ್ಮ ಇಲಾಖೆ ಅಲ್ಲ, ರಾಜ್ಯ ಸರ್ಕಾರದ ಇಲಾಖೆ ಅಲ್ಲ ಅಂತ BJPಯವರು ಹೇಳ್ತಾರೆ. ಎಲ್ಲ ಟ್ವೀಟ್ ವಾರ್ ಶುರು ಆಗಿಬಿಟ್ಟಿದೆ ಈಗ. ಹೋಗಲಿ, ಫಸ್ಟು ಈ ಸರ್ವೆ ಏನು ಹೇಳುತ್ತೆ ಅನ್ನೋದನ್ನು ನೋಡ್ಬಿಡೋಣ. ಏನು ಸರ್ವೆ ರಿಸಲ್ಟ್ ಏನು? 5100 ಜನರನ್ನ 102 ಕ್ಷೇತ್ರದಲ್ಲಿ ಮಾತಾಡಿಸಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ 50 ಜನ. ಹಂಗೆ ಕೇಳಿದ್ರೆ ಸ್ಯಾಂಪಲ್ ಸೈಜ್ ಭಾಳ ಸಣ್ಣದಾಯ್ತಲ್ಲ, ಅಂದರೆ ಸರ್ವೆ ನಡೆಯೋದೇ ಹಿಂಗೆ ಅಂತಾರೆ ಅವರು. ಸರ್ವೆ ನಡೆಯೋದೇ ಹಿಂಗಪ್ಪ. ಏನು ಹೇಳ್ತಾರೆ? ಇಂಟ್ರೆಸ್ಟಿಂಗ್ಲಿ EVMಗಳ ಮೇಲೆ ಅತಿ ಹೆಚ್ಚು ನಂಬಿಕೆ ಇರೋದೇ ಕಲಬುರಗಿ ಜಿಲ್ಲೆಯಲ್ಲಂತೆ. ಚುನಾವಣೆಗಳು ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ಅತಿ ಹೆಚ್ಚು ಜನ ಹೇಳೋದೇ ಕಲಬುರಗಿ ಜಿಲ್ಲೆಯಲ್ಲಿ. ಲುಕ್ ಅಟ್ ದೋಸ್ ನಂಬರ್ಸ್. EVMಗಳ ವಿಷಯದಲ್ಲಿ ನಿಮಗೆ ನಂಬಿಕೆ ಇದೆಯಾ ಅಂತ ಪ್ರಶ್ನೆ ಇತ್ತಿದ್ರಲ್ಲಿ. ಬೆಳಗಾವಿಯಲ್ಲಿ 85% ಫ್ರ್ಯಾಕ್ಷನ್ಸ್ ಇದೆ, ನಾನು ರೌಂಡ್ ಫಿಗರ್ ಹೇಳ್ತಾ ಇದ್ದೀನಿ. ಬೆಳಗಾವಿಯಲ್ಲಿ 85%, ಬೆಂಗಳೂರಿನಲ್ಲಿ 72%, ಕಲಬುರಗಿಲಿ 94%, ಮೈಸೂರಿನಲ್ಲಿ 88%. ಟೋಟಲ್ ಆ್ಯಾವರೇಜ್ ತೆಗೆದ್ರೆ 83.61% ಜನ ನಂಬಿಕೆ ಇದೆ ನಮಗೆ ಅಂದಿದ್ದಾರೆ. ನಂಬಿಕೆ ಇಲ್ಲ ಅಂದವರು ಎಷ್ಟು? 8.75% ಜನ. ಇದಕ್ಕೆ ಉತ್ತರ ಕೊಡದೆ, ಹೇಳೋದಕ್ಕೆ ಬರೋದಿಲ್ಲಪ್ಪ, ಗೋಲ್ಮಾಲ್ ಆದರೂ ಆಗ್ಬೋದು, ಆನೆಸ್ಟಾಗಿ ನಡೆದ್ರೂ ನಡೀಬೋದು ಅಂತ ಹೇಳಿದವರು 7.65% ಜನ. ಇದು EVMಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೀತಿದೆಯಾ ಅಂತ ಕೇಳಿದ್ರೆ 94.86% ಜನ ಕಲಬುರಗಿಯಲ್ಲಿ ಹೌದು ಅಂತಾರೆ. ಬೆಳಗಾವಿಯಲ್ಲಿ 88% ಜನ, ಬೆಂಗಳೂರಿನಲ್ಲಿ 74% ಜನ, ಕಲಬುರಗಿಯಲ್ಲಿ 94% ಜನ, ಮೈಸೂರಿನಲ್ಲಿ 87% ಜನ. ಆವ್ರೇಜ್ ತೆಗೆದ್ರೆ 84.55% ಜನ
ಚುನಾವಣೆಗಳು ಪಾರದರ್ಶಕವಾಗಿ, ಮುಕ್ತವಾಗಿ, ನ್ಯಾಯಸಮ್ಮತವಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. 8.68% ಜನರಿಗೆ ಮಾತ್ರ ಗೋಲ್ಮಾಲ್ ನಡೀತಿದೆ ಅಂತ ಅನ್ನಿಸ್ತಾ ಇರೋದು. 6.76% ಜನರಿಗೆ ಇದರ ಬಗ್ಗೆ ಯಾವುದೇ ಅಭಿಪ್ರಾಯ ಇಲ್ಲ. ಈ ಸರ್ವೆ ಸಂಖ್ಯೆಗಳನ್ನಿಟ್ಕೊಂಡು ಮತಚೋರಿ ಆರೋಪ ಮಾಡ್ತಾ ಇದ್ರಿ, ನಿಮ್ಮ ಆರೋಪದ ಬಣ್ಣ ಬಟಾ ಬಯಲಾಗಿದೆ ಅಂತ ವಿಜಯೇಂದ್ರ ಅವರು ಒಂದು ಟ್ವೀಟ್ ಮಾಡಿದ್ರು. ಆರ್ ಅಶೋಕ್ ಅವರು ಅದನ್ನೇ ಹೇಳಿದ್ರು. EVMಗಳ ಮೇಲೆ ಆರೋಪ ಮಾಡ್ತಿದ್ದೀರಿ, ನೋಡಿ ಇಲ್ಲಿ ಕರ್ನಾಟಕ ಜನ ಏನು ಹೇಳ್ತಿದ್ದಾರೆ ಅಂತ. ಶಹಜಾದ್ ಪೂನಾವಾಲ್ ನ್ಯಾಷನಲ್ ಲೆವೆಲ್ನಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. BJP ರಾಷ್ಟ್ರೀಯ ವಕ್ತಾರೆ ಶಹಜಾದ್ ಪೂನಾವಾಲನು ಹಂಗೆ ಅಂದರು. ಅವರದ್ದೇ ಆಡಳಿತವಿರುವ ರಾಜ್ಯದಲ್ಲಿ ಅವರದ್ದೇ ಪಕ್ಷದ ಸರ್ಕಾರ ಮಾಡಿಸಿರುವ ಸರ್ವೆಯಲ್ಲಿ ಮತಚೋರಿ ಸುಳ್ಳು ಅಂತ ಬಂದಿದೆ ನೋಡಿ ಅಂತ. ಈ ಕಾಂಗ್ರೆಸ್ನವ್ರು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಈ ಸರ್ವೆಗೂ ನಮಗೂ ಅಂತಾರೆ. ಗ್ರಾಮ್ ಅನ್ನುವ ಖಾಸಗಿ ಏಜೆನ್ಸಿಯನ್ನು ಬಳಸಲಾಗಿದೆ, ಖಾಸಗಿ ಏಜೆನ್ಸಿ BJP ಪರವಾಗಿರೋದು ಅಂತ. ಪ್ರಿಯಾಂಕ ಖರ್ಗೆ ಅವರು ಟ್ವೀಟ್ ಮಾಡಿದ್ರು. ಸರ್ವೆ ನಡೆದದ್ದು 2025 ಮೇನಲ್ಲಿ. ಕಾಂಗ್ರೆಸ್ ಮತಚೋರಿಯ ಆರೋಪವನ್ನು ಬಯಲು ಮಾಡಿದ್ದು ಆಗಸ್ಟ್ 2025ರಲ್ಲಿ. ಕ್ಷೇತ್ರವಾರು 50 ಜನರಿಂದ ಮಾತ್ರ ಮಾಹಿತಿ ತಗೊಂಡಿದ್ದಾರೆ. ಸರ್ಕಾರದ ಸಮೀಕ್ಷೆ ಅಂತ ತಪ್ಪಾಗಿ ಬಿಂಬಿಸಲಾಗ್ತಾ ಇದೆ. ಆಳಂದ ಮತಚೋರಿಯ ಬಗ್ಗೆ BJP ಮೌನವಾಗಿದೆ ಅಂತ ಸುಪ್ರಿಯಾ ಶ್ರೀನಾಥೆ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ ಮಾಡಿದ್ದಾರೆ. ಈಗ ವಿಪಕ್ಷಗಳಿಂದ ಕುತಂತ್ರ ನಡೆದಿದೆ ಅಂತ. ಚುನಾವಣಾ ಆಯೋಗದ ಹಳೆಯ ಸಮೀಕ್ಷೆಯನ್ನು ಬಳಸಿಕೊಂಡು ವಿಪಕ್ಷಗಳಿಂದ ಜನರ ದಾರಿ ತಪ್ಪಿಸುವ ವ್ಯರ್ಥ ಪ್ರಯತ್ನ ಆಗ್ತಾ ಇದೆ. ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಮತಚೋರಿಯ ಅಭಿಯಾನನೇ ತಪ್ಪು ಎಂದು ಬಿಂಬಿಸುವ ಕುತಂತ್ರ ನಡೀತಾ ಇದೆ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಸುಪ್ರಿಯಾ ಶ್ರೀನಾಥೆ ಮಾತಾಡಿದ್ದಾರೆ. ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು EVM ಸರಿ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತೇಳಿ ಇಲ್ಲಿ ಬಂದು TV ಸ್ಕ್ರೀನ್ ಹಾಕ್ಬಿಟ್ಟು ಮಾದೇಪುರ ಸರಿ ಇಲ್ಲ, ಶಿವಾಜಿನಗರ ಸರಿ ಇಲ್ಲ ಎಲ್ಲ ಹೇಳ್ತಾ ಇದ್ರಲ್ಲ. ಈಗ ಸರ್ವೆ ಆಗಿದೆ, ಕರ್ನಾಟಕ ರಾಜ್ಯದ ಜನಗಳ ಸರ್ವೆ ಆಗಿದೆ. ಮೋರ್ ದೆನ್ 78%, ಕೆಲವು ಕಡೆ 83% ಆಗಿದೆ. ಕಲಬುರಗಿ 83%. ಕಲಬುರಗಿಯಲ್ಲಿ EVM ಮೇಲೆ ವಿಶ್ವಾಸ 83.24%. ಒಪ್ಪುವುದಿಲ್ಲ 2% ಅಂದರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಹುಲ್ ಗಾಂಧಿಗೆ ಮುಖಕ್ಕೆ ಮಂಗಳಾರತಿ. ಈ ಒಂದು ಸಮೀಕ್ಷೆ ಬಂದ ಮೇಲೆ ರಾಹುಲ್ ಗಾಂಧಿ ಮುಖಕ್ಕೆ ಮಂಗಳಾರತಿ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ ಈ ಸಿದ್ದರಾಮಯ್ಯ, DK ಶಿವಕುಮಾರ್, ಇವ್ರ ಮುಖಕ್ಕೂ ಮಂಗಳಾರತಿ ಆಗಿದೆ ಇವತ್ತು. ಕರ್ನಾಟಕ ಸರ್ಕಾರದ ಒಂದು ಇಲಾಖೆ ಅಂಥ NGOಗೆ ಹೋಗಿ ಸರ್ವೆ ಮಾಡಿ ಅಂತ ಹೇಳಿದ್ಯಾಕೆ ಅನ್ನೋದರ ಬಗ್ಗೆ ಫಸ್ಟ್ ತನಿಖೆ ಆಗಬೇಕಾಗಿರೋದು. ಸುಪ್ರಿಯಾ ಶ್ರೀನಾಥೆ ಅದನ್ನು ಕೇಳಬೇಕು. ಆ NGOಗೆ ಹೆಂಗೆ ಕೊಟ್ರಪ್ಪ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.